ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆನ್ಲೈನಲ್ಲಿ ಅತಿ ಕಡಿಮೆ ಪ್ರೈಸ್ಗೆ ನಾನು ಎಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ತೀರಾ ಅಂದರೆ ತೀರಾ ಕಡಿಮೆ ಬೆಲೆಗೆ, ಲೈಕ್ ಬಿಲೋ 5000ಗೆ ಎಷ್ಟೆಲ್ಲ ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ಅಂತಂದರೆ, ಲೈಕ್ 1, 2, 3, 4, 5, 6, 7, 8, 9. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಸ್‌ನ ಬಿಲೋ 5000ಗೆ ನಾನು ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಒಂದೊಂದು ಪ್ಯಾಕೇಜಲ್ಲಿ ಒಂದೊಂದು 2 ಐಟಮ್ಸ್ ಕೂಡ ಇರ್ಬೋದು. ಸೊ ಇಷ್ಟೆಲ್ಲ ಐಟಮ್ಸ್‌ನ ಬಿಲೋ 5000ಅಲ್ಲಿ ಎಷ್ಟು ಪರ್ಚೇಸ್ ಮಾಡಿದ್ದೀನಿ, ಯಾವ ಒಂದು ಆನ್ಲೈನ್ ಪ್ಲಾಟ್‌ಫಾರ್ಮಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಹಾಗೆ ಹೇಗೆಲ್ಲ ಆಫರ್ಸ್‌ನ ಕ್ಲೇಮ್ ಮಾಡಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಲೈಕ್ ನೀವೆಲ್ಲ ಅನ್ಕೊಂಡಿರ್ಬೋದು, ರಕ್ಷಿತಾ ಶೆಟ್ಟಿ ಬಗ್ಗೆ ವಿಡಿಯೋಸ್‌ಗಳನ್ನ ಮಾಡ್ತಿದ್ರು, ಬಿಗ್ ಬಾಸ್ ಕಂಟೆಂಟ್ ವಿಡಿಯೋ ಮಾಡ್ತಿದ್ರು, ಆ್ಯಂಡ್ ಯಾವ್ದಾದ್ರು ಸ್ಯಾಂಡಲ್‌ವುಡ್ ಮಸಾಲಾ ಸ್ಟೋರೀಸ್ ಬಗ್ಗೆ ಇಷ್ಟು ದಿವಸ ವಿಡಿಯೋಗಳನ್ನ ಮಾಡ್ತಿದ್ರು. ಇವತ್ತೇನಪ್ಪ ಈ ರೀತಿ ಪ್ಯಾಕೇಜಸನ್ನ ಇಟ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಅನ್ಕೊಬೋದು. ಲೈಕ್ ಸಮ್ಮರ್‌ಗೆ ಫಿಟ್ ಆಗುವಂತಹ ಔಟ್‌ಫಿಟ್ಸು ಎಲ್ಲಿ ಸಿಗುತ್ತೆ, ಅತಿ ಕಡಿಮೆ ಪ್ರೈಸ್‌ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಸ್ ಇರುತ್ತಲ್ವಾ? ಸೊ ಅಂಥವ್ರಿಗೆ ಒಂದು ಕ್ಲಾರಿಟಿ ಸಿಗಲಿ, ಲೈಕ್ ಆಫರ್ಸನ್ನ ಹೇಗೆ ಕ್ಲೈಮ್ ಮಾಡ್ಕೊಂಡು ಇಷ್ಟೆಲ್ಲ ಪ್ರಾಡಕ್ಟ್ಸ್‌ನ ಜಸ್ಟ್ 5000ಗೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ವಿಡಿಯೋ ಶುರು ಆಗೋದಕ್ಕೂ ಮುಂಚೆ ಒಂದು ಕ್ಲಾರಿಟಿ ಕೊಡಬೇಕು. ಲೈಕ್ ಒಬ್ಬ ವ್ಯಕ್ತಿ ಬಗ್ಗೆ, ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಈ ವಿಡಿಯೋದಲ್ಲಿ. ಕೆಲವು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ತೀರಾ ಕೆಟ್ಟದಾಗಿ ಕಮೆಂಟ್ ಹಾಕ್ತಿದ್ದಾನೆ ನನ್ನ ಎಲ್ಲಾ ವಿಡಿಯೋಸ್‌ಗೂ. ಅಂದ್ರೆ ರಕ್ಷಿತಾ ಶೆಟ್ಟಿ ರಿಲೇಟೆಡ್ ವಿಡಿಯೋಸ್ ನಾನು ಯಾವುದೇ ಮಾಡಿದ್ರೂ ಸಹ ಆ ಎಲ್ಲಾ ವಿಡಿಯೋಸ್‌ಗೂ ಬಂದು ನೆಗೆಟಿವ್ ಆಗಿ ಕಮೆಂಟ್ಸ್‌ಗಳನ್ನ ಹಾಕ್ತಿದ್ದ. ಬಟ್ ನಾನು ಇಗ್ನೋರ್ ಮಾಡ್ತಾನೆ ಬಂದಿದ್ದೆ. ಇಗ್ನೋರ್ ಮಾಡಿ ಲೈಕ್ ಫೈನಲ್ ಆಗಿ ನನ್ನ ಮಗು ಬಗ್ಗೆನೂ ಕೂಡ ಕಮೆಂಟ್ ಹಾಕಿದಾಗ ನಾನು ಆ ವ್ಯಕ್ತಿ ಬಗ್ಗೆ ವಿಡಿಯೋದಲ್ಲಿ ಮಾತಾಡಿದೆ. ಲೈಕ್ ಐ ಗೆಸ್ ಆ ವಿಡಿಯೋದಲ್ಲಿ ನನ್ನ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಕುಮಾರ್ ಸಮಥಿಂಗ್ ಏನೋ ಆ ಹುಡುಗನ ಹೆಸರಿತ್ತು. ಸೊ ಆ ವ್ಯಕ್ತಿ ಈ ತರ ಕೆಟ್ಟದಾಗಿ ಕಮೆಂಟ್ಸ್‌ಗಳನ್ನೆಲ್ಲ ಹಾಕ್ತಿದ್ದಾನೆ ಅಂತ ಹೇಳಿ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಆ ವ್ಯಕ್ತಿ ಜಸ್ಟ್ ನನ್ನ ಅಕೌಂಟಲ್ಲಿ ಮಾತ್ರ ಅಲ್ಲ, ಬೇರೆ ಯಾರೇ ಯೂಟ್ಯೂಬ್ ಕ್ರಿಯೇಟರ್ಸ್ ರಕ್ಷಿತಾ ಶೆಟ್ಟಿ ಬಗ್ಗೆ ಪಾಸಿಟಿವ್ ಆಗಿ ವಿಡಿಯೋಸ್‌ಗಳನ್ನ ಮಾಡಿ ಹಾಕಿದ್ರು ಸಹ ಆ ಒಂದು ವಿಡಿಯೋಸ್‌ಗಳಿಗೆ ಹೋಗಿ ನೆಗೆಟಿವ್ ಆಗಿ ಕಮೆಂಟ್ಸ್‌ಗಳನ್ನ ಹಾಕ್ತಿದ್ದಾರೆ ಅನ್ನೋದು ನನಗೂ ಸಹ ಗೊತ್ತಾಗಿತ್ತು. ಸೊ ವಿಡಿಯೋ ಮಾಡಿ ಹಾಕಿದ್ದೆ. ಬಟ್ ಇವಾಗ ಆ ವ್ಯಕ್ತಿ 2 ದಿವಸದಿಂದ ನನಗೆ ಒಂದು ವಿಡಿಯೋದಲ್ಲಿ ಕಮೆಂಟ್ ಅನ್ನ ಹಾಕಿದ್ದಾರೆ. ಏನಂತಂದ್ರೆ ಲೈಕ್ ನನ್ನ ಫೋನ್ ಕಳ್ದೋಗ್ಬಿಟ್ಟಿತ್ತು. ಕಳ್ದೋಗಿ 1 ಇಯರ್ ಆಗಿತ್ತು. ಸೈಡಲ್ಲಿ ಬೇಕಾದ್ರೆ ಆ ಕಮೆಂಟ್ ಅನ್ನ ಸ್ಕ್ರೀನ್‌ಶಾಟ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಲೈಕ್ 1 ಇಯರ್ ಆಗಿತ್ತು ಆ ಫೋನ್ ಕಳ್ದೋಗಿ. ಯಾರು ಈ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಾನು ಈ ರೀತಿ ಕಮೆಂಟ್ ಮಾಡುವಂತವನಲ್ಲ. ಇಫ್ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಐ ಆಮ್ ಸಾರಿ ಅಂತ ಹೇಳಿ ಕಮೆಂಟ್ ಅನ್ನ ಹಾಕಿದ್ದಾರೆ. ಸೊ ಇಫ್ ಇನ್ ಕೇಸ್ ನಮ್ಮಿಂದ ನಿಮ್ಗೇನಾದ್ರು ಹರ್ಟ್ ಆಗಿದ್ರೆ ಸಾರಿ. ಏನಾದ್ರೂ ಈ ಸ್ಟೋರಿ ನಿಜ ಆಗಿದ್ದು, ನಿಮ್ಮ ಫೋನ್ ನಿಜವಾಗ್ಲೂ ಕಳ್ತನ ಆಗಿ ನಿಮ್ಮ ಫೋನನ್ನ ಬೇರೆ ಯಾರೋ ಮಿಸ್‌ಯೂಸ್ ಮಾಡ್ಕೊಂಡು ಈ ರೀತಿ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಅಂತಂದ್ರೆ ಲೈಕ್ ರಿಯಲಿ ಐ ಆಮ್ ಸಾರಿ. ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಬೇರೆ. ಸೊ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂತಂದ್ರೆ ಅಕಸ್ಮಾತ್ ಯಾರಾದ್ರೂ ಈ ವಿಡಿಯೋನ ನೋಡಿರ್ತಾರೆ ಅಲ್ವಾ? ಆ ವ್ಯಕ್ತಿ ಯಾರು ಕಮೆಂಟ್ ಮಾಡಿರ್ತಾರೆ ಅವರು ಈ ವಿಡಿಯೋನ ನೋಡಿರ್ತಾರೆ ಅಲ್ವಾ? ಸೊ ಅವ್ರಿಗೆ ಆ ವಿಡಿಯೋ ಅನ್ವಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರು ನೆಗೆಟಿವ್ ಆಗಿ ಕಮೆಂಟ್ ಹಾಕಿದ್ರೋ ಸೊ ಆ ವಿಡಿಯೋ ಅವ್ರಿಗೆ ಅನ್ವಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಏನೇನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಲೈಕ್ ಮಗು ಬೇರೆ ಇರೋದ್ರಿಂದ ತುಂಬಾ ಕಂಫರ್ಟಬಲ್ ಆಗಿರುವಂತಹ ಡ್ರೆಸ್ಸಸ್‌ನ ತರಿಸಿದ್ದೀನಿ. ಈ ಒಂದು ಪ್ಯಾಕೇಜಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಯಾಂಟು, ಟಿ ಶರ್ಟ್ಸು ಆ್ಯಂಡ್ ಶಾರ್ಟ್ ಕುರ್ತೀಸ್ ಇವಾಗೇನು ಟ್ರೆಂಡಿಂಗ್ ಅಲ್ಲಿ ಇದೆ ಆ ಥರ ಮೆಟೀರಿಯಲ್ಸೇ ಇರೋದು. ಸೊ ನೋಡೋಣ ಬನ್ನಿ ಹೇಗಿದೆ ಅಂತ. ನಾನು ಈ ವ್ಲಾಗ್ ಮಾಡಬೇಕು ಅಂತ ಹೇಳಿನೇ ಒಂದು ವಾರದಿಂದ ಕಾಯ್ತಿದ್ದೆ. ಎಲ್ಲ ಪ್ಯಾಕೇಜಸ್ ಬಂದಿದೆ, ಆಮೇಲೆ ಬ್ಲಾಗಲ್ಲಿ ತೋರಿಸೋಣ ಅಂತ. ಅಕಸ್ಮಾತ್ ಏನಾದರೂ ಈ ವ್ಲಾಗು ತುಂಬಾ ದೊಡ್ಡದಾಯಿತು ಅಂತಂದ್ರೆ ಪಾರ್ಟ್ 2 ಅಲ್ಲೂ ಕೂಡ ನಾನು ಅನ್ಬಾಕ್ಸ್ ಲೈಕ್ ಈ ಪ್ಯಾಕೇಜಸ್ನೆಲ್ಲ ಓಪನ್ ಮಾಡಿ ತೋರಿಸಿರ್ತೀನಿ. ಪಾರ್ಟ್ 2 ನೋಡಿ ಏನೇನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಆಗೋಷ್ಟರಲ್ಲಿ ಎಷ್ಟು ವಿಡಿಯೋದಲ್ಲಿ ಎಷ್ಟು ತೋರ್ಸಕ್ಕಾಗುತ್ತೋ ಅಷ್ಟು ತೋರಿಸ್ತೀನಿ. ಫಸ್ಟ್ ಅನ್ಬಾಕ್ಸ್ ಮಾಡಿರೋದು ಈ ಟಿ ಶರ್ಟ್. ಲೈಕ್ ಎಲ್ಲ ಆಲ್ಮೋಸ್ಟ್ ಟಿ ಶರ್ಟ್ ಆ ಥರ ಪ್ಯಾಟರ್ನಲ್ಲೇ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಮಗು ಇರೋದ್ರಿಂದ ನಾನು ಬೇರೆ ಥರ ಕಂಫರ್ಟಬಲ್ ಆಗಿರುವಂಥ ಡ್ರೆಸ್ಸಸ್ನ ವೇರ್ ಮಾಡಬೇಕಾಗುತ್ತೆ. ಸಾಫ್ಟ್ ಆಗಿರುವಂಥ ಡ್ರೆಸ್ಸಸ್ನ ವೇರ್ ಮಾಡಬೇಕಾಗುತ್ತೆ. ಸ್ವಲ್ಪ ಸ್ಟೈಲಿಶ್ ಆಗಿರೋದು ಅದೆಲ್ಲ ಹಾಕ್ಕೊಂಡ್ರೆ ಅವ್ನಿಗೂ ಸ್ವಲ್ಪ ಇರಿಟೇಟ್ ಆಗುತ್ತೆ. ನನ್ನ ಮಗುನ ಹೋಲ್ಡ್ ಮಾಡಿದಾಗೆಲ್ಲ ಸೊ ಅವ್ನಿಗೂ ಸ್ವಲ್ಪ ಇರಿಟೇಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಾಫ್ಟ್ ಆಗಿರೋ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದ್ರದ್ದು ಬೇಕಾದ್ರೆ ನಾನು ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡಿ. ಇದು ನನಗೆ ಆಫರಲ್ಲಿ ಕ್ಲೇಮ್ ಆಗಿದ್ದು ಲೈಕ್ 195 ರುಪೀಸ್ ಏನೋ ಆಫರಲ್ಲಿ ಸಿಕ್ತು ಈ ಟಿ ಶರ್ಟ್. ತುಂಬಾನೇ ಚೆನ್ನಾಗಿದೆ. ನೋಡಿ ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟ್ ಆಗಿದೆ. 195 ರುಪೀಸ್‌ಗೆ ಇಟ್ ಈಸ್ ವರ್ತ್ ಇಟ್ ಅಂತ ಅನಿಸಿದೆ. ನಾನು ತಗೊಂಡಿರೋದು ಲೈಕ್ ಇದಕ್ಕೂ ಮುಂಚೆ ಎಲ್ಲ ಮೀಡಿಯಂ ಸೈಜ್ ತಗೊಂಡಿದ್ದೆ. ಬಟ್ ಇವಾಗ ಸ್ವಲ್ಪ ಫ್ರೀ ಆಗಿರಲಿ ಅಂತ ಹೇಳಿ ಲಾರ್ಜ್ ಸೈಜ್‌ನ ತಗೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕಾಗುತ್ತೋ ಆ ಸೈಜ್‌ನ ತಗೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಂಟ್. ಲೈಕ್ ಜೀನ್ಸ್ ಮೆಟೀರಿಯಲ್ ಫ್ರೀ ಪ್ಯಾಂಟ್ ಅನ್ನು ತಗೊಂಡಿದ್ದೀನಿ. ನೋಡಿ
ಎಲ್ಲ ತುರ್ಕಿಕ್ಬಿಟ್ಟಿದೆ, ಅದಕ್ಕೆ ಹಿಂಗೆ ಕಾಣಿಸ್ತದೆ. ಐರನ್ ಮಾಡಿದ್ರೆ ನೋಡೋಕೆ ಚೆನ್ನಾಗೇ ಇರುತ್ತೆ. ಲೈಕ್ ಇದರ ಪ್ರೈಸ್ ಬಂದ್ಬಿಟ್ಟು 699 ಇದೆ, ಬಟ್ ನನಗೆ ಆಫರಲ್ಲಿ ಸಿಕ್ಕಿದ್ದು ಜಸ್ಟ್ 499ಗೆ ಸಿಕ್ತು. ಫ್ರೀ ಆಗಿರೋ ಪಾಯಿಂಟ್ಸ್ನ ಚೂಸ್ ಮಾಡ್ತಾರಲ್ಲ, ಇವಾಗ ಜೀನ್ಸ್ ಟೈಪ್ ಜೀನ್ಸ್ ಎಲ್ಲ ಅಷ್ಟೊಂದು ಟ್ರೆಂಡಿಂಗಲ್ಲಿಲ್ಲ ನೋಡಿ, ಅಗಲ ಆಗಿರುತ್ತೆ ಅಲ್ಲ, ಫ್ರೀ ಆಗಿರುವಂತಹ ಪ್ಯಾಂಟ್ಸ್ನ ಚೂಸ್ ಮಾಡ್ತಾರಲ್ಲ, ಸೊ ಆ ಥರ ಒಂದು ತರಿಸ್ಕೊಂಡಿದ್ದೀನಿ. ಮತ್ತೊಂದು ಟಿ ಶರ್ಟ್, ಮತ್ತೊಂದು ಟಿ ಶರ್ಟ್. ಇದಂತೂ ಸೂಪರ್ ಆಗಿದೆ, ಲೈಕ್ ಲಾರ್ಜ್ ಸ್ವಲ್ಪ ದೊಡ್ಡದು ಅನ್ನಿಸ್ತಿದೆ. ನೋಡೋಣ, ವೇರ್ ಮಾಡಿ ನೋಡ್ತೀನಿ. ನಾನು ಜಾಸ್ತಿ ದೊಡ್ಡದು ಅಂದರೆ ಟಕ್ ಮಾಡ್ಕೊಳಕ್ಕಾದ್ರೆ ಟಕ್ ಮಾಡ್ತೀನಿ, ಇಲ್ಲಾಂದರೆ ರಿಟರ್ನ್ ಹಾಕಿ ಬೇರೆ ಸೈಜ್ ತೊಗೋತೀನಿ. ಇದು ಕೂಡ ಎಲ್ ಸೈಜಲ್ಲೇ ತೊಗೊಂಡಿದ್ದೀನಿ, ಬಟ್ ಫ್ರೆಂಡ್ಸ್ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆನ್ಲೈನಲ್ಲಿ ಶಾಪ್ ಮಾಡೋದ್ರಿಂದ ಇದೊಂದು ನಿಮಗೆ ಲೈಕ್ ತುಂಬಾನೇ ಡಿಸ್ಕೌಂಟ್ ಸಿಗುತ್ತೆ. ಆಫ್ಲೈನಲ್ಲಿ ಪರ್ಚೇಸ್ ಮಾಡೋದ್ಕಿಂತ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ. ನಿಮಗೆ ಒಂದಷ್ಟು ಪಾಯಿಂಟ್ಸ್ ಕೂಡ ರಿಡೀಮ್ ಆಗ್ತಾ ಇರುತ್ತೆ, ಸೊ ದಟ್ ನೀವು ಇನ್ನೂ ಸೇವ್ ಮಾಡ್ಬೋದು. ಆಫ್ಲೈನಿಂದ ಆನ್ಲೈನಲ್ಲಿ ಬೆಟರ್ ಆಗಿರೋ ಆಪ್ಷನ್ಸ್ ಸಿಗುತ್ತೆ. ಆ್ಯಂಡ್ ಇವಾಗೆಲ್ಲ ಲೈಕ್ ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಕಡಿಮೆ ಸಿಗುತ್ತೆ ಅಂತ ಚೂಸ್ ಮಾಡೋ ಆಪ್ಷನ್ಸ್ ಕೂಡ ಇದೆ. ಆ್ಯಂಡ್ ಇನ್ನೊಂದು ಇದು ಸೆಟ್, ದಿಸ್ ಇಸ್ ಸೆಟ್ ಪ್ಯಾಂಟ್ ಆ್ಯಂಡ್ ಕ್ವಾಡ್ ಸೆಟ್. ಇದು ಟಿ ಶರ್ಟ್. ಇದು ಆ್ಯಕ್ಚುಲಿ ನಮಗೆ ಪ್ಯಾಂಟ್ ಸ್ವಲ್ಪ ಫ್ರೀ ಆಗಿರಬೇಕು ಅಂತ ಹೇಳಿ ಎಕ್ಸೆಲ್ ತೊಗೊಂಡಿದ್ದೀನಿ ಪ್ಯಾಂಟು, ಎಕ್ಸೆಲ್ ಸೈಜಲ್ಲಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸಾಫ್ಟಲ್ಲಿ. ಇವಾಗ ಆನ್ಲೈನಲ್ಲಿ ಎಲ್ಲರೂ ಸಹ ಆನ್ಲೈನ್ ಪರ್ಚೇಸ್ ಅನ್ನೋದಿಲ್ಲ. ಫಸ್ಟೆಲ್ಲ ಆನ್ಲೈನ್ ಅಂತಂದರೆ ಭಯ ಬೀಳ್ತಿದ್ವಿ ಎಲ್ರೂ, ಲೈಕ್ ಕ್ವಾಲಿಟಿ ಹೇಗಿರುತ್ತೋ, ಮೆಟೀರಿಯಲ್ ಹೇಗಿರುತ್ತೋ, ಕಡಿಮೆ ಪ್ರೈಸ್ಗೆ ಮೆಟೀರಿಯಲ್ ಹೇಗೆ ಬರುತ್ತೋ ಅಂತ ಹೇಳಿ ಎಲ್ಲರೂ ಸಹ ಸಿಕ್ಕಾಪಟ್ಟೆ ಭಯ ಪಡ್ತಿದ್ರು. ಬಟ್ ಇವಾಗ ಎಲ್ಲರೂ ಆನ್ಲೈನ್ ಪರ್ಚೇಸ್ ಹೋಗಿರೋದ್ರಿಂದನೋ ಏನೋ ತುಂಬಾ ಎಲ್ಲರೂ ಸಹ ಲೈಕ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಪ್ರೈಸಸ್ಸು ಕೂಡ ಕಡಿಮೆ ಸಿಗುತ್ತೆ. ಆ್ಯಂಡ್ ಆನ್ಲೈನ್ ಪರ್ಚೇಸಸ್ಸು ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಬಟ್ ಒಂದು ಸ್ಕ್ಯಾಮ್ ಏನು ನಡೀತಿದೆ ಅಂತಂದರೆ, ಆನ್ಲೈನ್ ಪರ್ಚೇಸ್ ಸ್ಟಾರ್ಟ್ ಆಗೋದ್ರಿಂದ ಒಂದು ಸ್ಕ್ಯಾಮ್ ಏನು ನಡೀತಿದೆ ಅಂತಂದರೆ, ಪಾಪ ತೊಗೊಳ್ಳೋದು, ತೊಗೊಂಡು ಹಾಕೊಂಡು ಚೆನ್ನಾಗಿ ಯೂಸ್ ಮಾಡಿಬಿಟ್ಟು ಆಮೇಲೆ ಮತ್ತೆ ರಿಟರ್ನ್ ಹಾಕೋದು. ಈ ಒಂದು ಸ್ಕ್ಯಾಮ್ನ ಕೆಲವೊಂದು ಕಸ್ಟಮರ್ಸ್ ಮಾಡ್ತಿದ್ದಾರೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಸೆಲ್ಲರ್ಸ್ಗಳ ಪರಿಸ್ಥಿತಿ ಅವರ ಒಂದು ಏನೇನು ಪ್ರಾಬ್ಲಮ್ ಇರುತ್ತೋ ಅವ್ರ ಮನೆಯಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರ ಬಗ್ಗೆನೂ ಕೂಡ ಯೋಚನೆ ಮಾಡಿ ಆ ರೀತಿ ಮಾಡೋಕ್ಕೆ ಮುಂಚೆ, ಒಬ್ರಿಗೆ ಮೋಸ ಮಾಡೋಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೊಂದು ಶಾರ್ಟ್ ಕುರ್ತಾ ತುಂಬಾ ದೊಡ್ಡದು ಬಂದ್ಬಿಟ್ಟಿದೆ. ನಾನು ಆ್ಯಕ್ಚುಲಿ ವೇರ್ ಮಾಡಿ ನೋಡ್ತೀನಿ, ರಿಟರ್ನ್ ಹಾಕಬೇಕು ಅಂತ ಹಾಕ್ತೀನಿ. ಬಟ್ ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ, ಕಂಫರ್ಟಬಲ್ ಆಗಿದೆ. ಅಕಸ್ಮಾತ್ ನಾನೇನಾದರೂ ತುಂಬ ದೊಡ್ಡದಿದೆ ಅಂತ ಅನ್ಸಿದ್ರೆ ರಿಟರ್ನ್ ಹಾಕಿ ಇದನ್ನು ಮತ್ತೊಂದು ತರಿಸ್ಕೊತೀನಿ. ಇದು ಕೂಡ ಶಾರ್ಟ್ ಕುರ್ತಾನೆ. ಸಾಕಷ್ಟು ಜನ ಹೇಳ್ತೀರಾ ಜೋರಾಗಿ ಮಾತಾಡಿ ಅಂತ. ಅಲ್ಲಿ ನೋಡಿ ಮಗು ಮಲಗಿರುತ್ತೆ, ಜೋರಾಗಿ ಮಾತಾಡಿದ್ರೆ ಡಿಸ್ಟರ್ಬ್ ಆಗಿ ಅವನು ಎದ್ಬಿಡ್ತಾನೆ. ಆ್ಯಂಡ್ ನನಗೂ ಕೂಡ ವಿಡಿಯೋಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಆದಷ್ಟು ನಿಧಾನಕ್ಕೆ ಮಾತಾಡ್ತೀನಿ. ಆ್ಯಂಡ್ ಮೈಕ್ ಇದೆ, ಮೈಕ್ ಇಲ್ಲ ಅಂತ ಅಲ್ಲ, ಬಟ್ ಅದು ಹಾಳಾಗ್ಬಿಟ್ಟಿದೆ. ಒಂದು ಪೀಸ್ ಇದೆ, ಇನ್ನೊಂದು ಪೀಸು ಕಳೆದೋಗ್ಬಿಟ್ಟಿದೆ. ಸೊ ಅದಕ್ಕೆ ಅದನ್ನು ಯೂಸ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇದು ಕೂಡ ಒಂದು ಕುರ್ತಾನ ತರಿಸ್ಕೊಂಡಿದ್ದೀನಿ, ಶಾರ್ಟ್ ಕುರ್ತಾ. ಆ್ಯಂಡ್ ಇದೆಲ್ಲವೂ ಕೂಡ ಡೀಟೇಲಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಸ್ಲೀವ್ಸ್ ಹತ್ರ ಎಲ್ಲ ಹೇಳಿ. ಬಟ್ ನನಗೆ ಯಾಕೋ ತುಂಬ ಅಗಲ ಅನಿಸ್ತಿದೆ, ಲಾರ್ಜ್ ಸೈಜೇ ತುಂಬ ದೊಡ್ಡದು ಅಂತ ಅನ್ನಿಸ್ತಿದೆ. ಸೊ ಟಕ್ ಮಾಡ್ಸೋಕ್ಕಾದ್ರೆ ಟಕ್ ಮಾಡಿಸ್ಕೊತೀನಿ, ರಿಟರ್ನ್ ಎಲ್ಲ ಹಾಕೋಕೆ ಹೋಗಲ್ಲ. ಅಕಸ್ಮಾತ್ ಟಕ್ಕಿಂಗ್ ಆಪ್ಷನ್ ಇಲ್ಲ ಅಂದರೆ ಕೆಲವೊಂದು ಬಟ್ಟೆ ಟಕ್ ಮಾಡಿಸಿ ಮತ್ತೆ ಬಿಚ್ಚೋದು ಆ ರೀತಿ ಆಯಿತು ಅಂತಂದರೆ ಒಂದು ಸ್ವಲ್ಪ ತುತ್ತು ಥರ ಕಾಣಿಸ್ತಿರುತ್ತಲ್ವ, ಸೊ ಆ ರೀತಿ ಎಲ್ಲ ಆಗಿಬಿಡುತ್ತೆ. ಸೊ ನೋಡ್ತೀನಿ, ಮೆಟೀರಿಯಲ್ ಟಕ್ ಮಾಡಿಸ್ಬೋದು ಅನ್ನೋ ರೀತಿ ಇದ್ದರೆ ಟಕ್ ಮಾಡಿಸ್ಕೊಂಡು ನಾನು ವೇರ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಸಲ್ ಏನಿದೆ ನೋಡೋಣ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಫಾಲೋವರ್ಸ್, ನಿಮ್ಮ ರಕ್ಷಿತಾ ಶೆಟ್ಟಿ ಬಗ್ಗೆ ಏನೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಾಲು ಅಣ್ಣವ್ರ ಮನೆಗೆ ಹೋಗಿ ಬಂದಿದ್ದು, ಆ್ಯಂಡ್ ಆ ಫೀಲ್ ಮಾಡಿದ್ದು, ಲಾಸ್ಟ್ ಡೇ ಮಾಲು ಅಣ್ಣವ್ರ ಮನೇಲಿ ಅಂತ ಹೇಳಿ ಫೀಲ್ ಮಾಡಿದ್ದು, ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ನೆಕ್ಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರ್ಯಾರು ಬರಬೇಕು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದಷ್ಟು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ನ ನಾನು ಆಲ್ರೆಡಿ ರಿವೀಲ್ ಮಾಡಿದ್ದೀನಿ, ಬಟ್ ನನಗನ್ಸೋ ಪ್ರಕಾರ ಇವ್ರು ಬರ್ತಾರೆ ಅಂತ ಹೇಳಿ ನಾನು ರಿವೀಲ್ ಮಾಡಿದ್ದೀನಿ. ನೋಡ್ಬೇಕು ಯಾರ್ಯಾರು ಬರ್ತಾರೆ ಅಂತ ಹೇಳಿ. ಆ್ಯಂಡ್ ಎಸ್ 1 2 3 4 ಟಿ ಶರ್ಟ್, ಅವಾಗ ಯೆಲ್ಲೋ ಕಲರ್ ತೋರಿಸಿದ್ನಲ್ಲ ಸೇಮ್ ಆ ಥರ ಟಿ ಶರ್ಟ್.
ಆಕ್ಚುಲಿ ನಾನು ಇದನ್ನ ಮಾಡಿರ್ಲಿಲ್ಲ. ಬಟ್ ಬೇರೆ ಯಾವ್ದು ಬಂದಿದೆ ನಾನು ಚೆಕ್ ಮಾಡ್ತೀನಿ, ಫೋನಲ್ಲಿ ಚೆಕ್ ಮಾಡ್ತೀನಿ. ನನಗನ್ಸೋ ಪ್ರಕಾರ ಇದು ಈ ರೆಡ್ ಕಲರ್ ನಾನು ಮಾಡಿದೆ. ಈ ಪ್ರಿಂಟು ಕೂಡ ನಾನು ಮಾಡಿರೋ ನೆನಪಿದೆ. ಮಾಡಿ ಆಲ್ಮೋಸ್ಟ್ 10 to 15 ಡೇಸ್ ಆಯಿತು. ಇದು ಬಂದು ಕೂಡ ಆಲ್ಮೋಸ್ಟ್ 1 ವೀಕ್ ಆಗ್ತಾನೆ ಬಂದಿದೆ. ಬಟ್ ನಾನು ಇವತ್ತು ಓಪನ್ ಮಾಡ್ತಿದ್ದೀನಲ್ಲ, ಇದು ಮಾಡಿದೇನೋ ಇಲ್ಲ ನೆನಪಿಲ್ಲ. ಬಟ್ ಪ್ರಿಂಟ್ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಸೊ 5 ಲೈಕ್ ಯೆಲ್ಲೋ ಕಲರ್ ಟಿ ಶರ್ಟ್ ಸಿಕ್ಕಿದೆ, 5 ಟಿ ಶರ್ಟ್ಸ್. ಆಲ್ಮೋಸ್ಟ್ ಎಲ್ಲ ಟಿ ಶರ್ಟ್ಸು ಕೂಡ 195 ಈ ರೇಂಜಲ್ಲೇ ನನಗೆ ಸಿಕ್ಕಿರೋದು ಆನ್ಲೈನಲ್ಲಿ. ಅದೇ ನಾವು ಶಾಪಲ್ಲಿ ಹೋಗಿ ತೊಗೊಬೇಕು ಅಂತಂದ್ರೆ 300+ ಆಗುತ್ತೆ ಇವಾಗ. ಸೊ ಬೆಟರ್ ಗೋ ಫಾರ್ ಆನ್ಲೈನ್ ಶಾಪಿಂಗ್. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೆಕ್ಸ್ಟ್ ಮಂತು ನನ್ನ ಬರ್ಡೇ, ನೆಕ್ಸ್ಟ್ ಮಂತ್ ಅಲ್ಲ ಜುಲೈಯಲ್ಲಿ ಬರ್ಡೇ ಇದೆ. ನೆಕ್ಸ್ಟ್ ಮಂತ್ ಕೂಡ ಮತ್ತೆ ಶಾಪಿಂಗ್ ಹೋಗಬೇಕು. ಯಜಮಾನ್ರಿಗೆ ಏನಾದರೂ ಈ ರೀತಿ ಶಾಪಿಂಗ್ ಮಾಡಿದ್ದೀನಿ ಅಂತ ಗೊತ್ತಾದರೆ ಇದರಲ್ಲೇ ಮೇಂಟೈನ್ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಬಟ್ ಅವ್ರ ಬರ್ತ್ಡೇ ಅನ್ನೋದು ಮರ್ತೋಗಿನೇ ನನಗೆ ಲೈಕ್ ಸ್ವಲ್ಪ ಅಮೌಂಟ್ ಅವರು ಕೂಡ ಕೊಟ್ಟರು. ಬರ್ಡೇ ಅನ್ನೋದು ಮರ್ತೋಗಿ ಬರ್ಡೇ ಇದೆ ಅನ್ನೋದು ಏನಾದರೂ ನೆನಪಿದ್ದಿದ್ರೆ ನಿಜವಾಗ್ಲೂ ಶಾಪಿಂಗ್ ಮಾಡೋದು ಬಿಟ್ಕೊಡ್ತಾರೆ. ಇವಾಗೆಲ್ಲ ಕಮೆಂಟ್ ಹಾಕಕ್ಕೆ ಬಂದಿರಬೇಡಿ, ಗಂಡನ ದುಡ್ಡಲ್ಲಿ ಶಾಪಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿ. ಅವ್ರ ದುಡ್ಡು ನನ್ನ ದುಡ್ಡು, ನನ್ನ ದುಡ್ಡು ನನ್ನ ದುಡ್ಡು ಅಷ್ಟೇ. ಆ್ಯಂಡ್ ದಿಸ್ ಬ್ಲ್ಯಾಕ್ ಆ್ಯಕ್ಚುಲಿ ಇದು ಕಾರ್ಗೋ ಪ್ಯಾಂಟ್ ಥರ ಬರುತ್ತೆ ಅನ್ಕೊಂಡಿದ್ದೆ. ಈ ಥರ ಲೈಕ್ ಸ್ಲೀವ್ಸ್ ಎಲ್ಲ ಇದೆ ಇದಕ್ಕೆ. ಕಾರ್ಗೋ ಪ್ಯಾಂಟ್ ಥರ ಬರುತ್ತೆ ಅನ್ಕೊಂಡಿದ್ದೆ. ಬಟ್ ಈ ಚೂಡಿದಾರ್ಗೆಲ್ಲ ಸಾಫ್ಟ್ ಮೆಟೀರಿಯಲ್ ಇರುತ್ತಲ್ಲ ಆ ಥರನೇ ಇದೆ. ಬಟ್ ಓಕೆ ಅನ್ಕೊಂಡಿದ್ದೆ. ಈ ಸಮ್ಮರ್ಗೆ ಫ್ರೀ ಆಗಿರುತ್ತೆ ಈ ಬಟ್ಟೆ. ಸೊ ಇಟ್ ಇಸ್ ಗುಡ್ ಫಾರ್ ದ ಸಮ್ಮರ್ ವೇರ್. ಸೊ ಇಟ್ಕೋತೀನಿ, ಯಾವುದು ರಿಟರ್ನ್ ಹಾಕೋದಕ್ಕೆ ಹೋಗೋದಿಲ್ಲ. ಇಷ್ಟ ಆಯ್ತು. ಲಾಸ್ಟ್ ಪಾರ್ಸಲ್ ಫಾರ್ ದ ಡೇ. ಲೈಕ್ ಆಲ್ಮೋಸ್ಟ್ 14 ಮಿನಿಟ್ಸ್ ಆಗಿದೆ ವಿಡಿಯೋ. ಇದೇ ವಿಡಿಯೋದಲ್ಲಿ ಇಟ್ಬಿಡ್ತೀನಿ, ಮತ್ತೊಂದು ವಿಡಿಯೋ ಎಲ್ಲ ಏನು ಮಾಡೋಕ್ಕೆ ಹೋಗೋದಿಲ್ಲ. ಲೈಕ್ ಒಂದೇ ವಿಡಿಯೋ ನೀಡಿ ಸಾಕು. ಅದು ವಿಡಿಯೋನ ಪೂರ್ತಿ ನೋಡಿ ಆಯಿತಾ? ಥ್ಯಾಂಕ್ಸ್. ಸಮ್ಮರ್ಗೆ ಸೂಟ್ ಆಗೋ ಥರನೇ ತೊಗೊಂಡಿದ್ದೀನಿ ಆಲ್ಮೋಸ್ಟ್. ಇವಾಗ ನೋಡಿ ಈ ಥರ ಪ್ಯಾಂಟ್ಸ್ ಟ್ರೆಂಡಿಂಗ್, ಲೈಕ್ ಈ ಥರ ಲೈನ್ಸ್ ಇರುತ್ತಲ್ಲ, ರಿಬ್ಬಿಡ್ ಪ್ಯಾಂಟ್ಸ್ ಅನ್ನೋ ರೀತಿ ಇರುತ್ತೆ. ಟ್ರೌಸರ್ಸ್ ಇದು ತುಂಬಾ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಎಸ್, ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಅನಿಸುತ್ತೆ. ಆ್ಯಂಡ್ ದಿಸ್ ಒನ್ 2 ಸೇಮ್, ಆ ಕಲರ್ ಈ ಕಲರ್ ಅಂತ ತೊಗೊಂಡಿದ್ದೀನಿ. ಸೊ ಅಷ್ಟೇ, ಮುಗೀತು. ಸೊ ಇಷ್ಟೆಲ್ಲ ಔಟ್ಫಿಟ್ಟಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದ್ರದ್ದು ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಹಾಗೆ ವಿಡಿಯೋದಲ್ಲೂ ಕೂಡ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಯಾವ್ದಾದ್ರು ಬೇಕು ಅಂತ ಅನ್ಸಿದ್ರೆ ನೀವು ಯು ಕ್ಯಾನ್ ಕ್ಲಿಕ್ ಆನ್ ದಟ್ ಆ್ಯಂಡ್ ಯು ಕ್ಯಾನ್ ಪರ್ಚೇಸ್ ದ ಪ್ರಾಡಕ್ಟ್. ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ನೀವು ಈ ಥರ ಪ್ಯಾಂಟ್ಸ್ನೆಲ್ಲ ಮ್ಯಾಕ್ಸಲ್ಲಿ ಅಥವಾ ಬೇರೆ ಯಾವುದಾದ್ರೂ ಔಟ್ಲೆಟ್ಸಲ್ಲಿ ಹೋಗಿ ತಗೋತೀವಿ ಅಂತಂದರೆ ಲೈಕ್ 1000+ ಆಗುತ್ತೆ ನಿಮಗೆ. ನನಗೆ ಇದೆಲ್ಲ ಆಲ್ಮೋಸ್ಟ್ ಒಂದು 400 350 ಆ ರೇಂಜ್ಗೆ ಸಿಕ್ಕಿದೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ತುಂಬಾ ಚೆನ್ನಾಗಿದೆ. ಲೈಕ್ ಸುಮ್ಮನೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ, ಅಥವಾ ನೀವು ಪರ್ಚೇಸ್ ಮಾಡಲಿ ಅಂತ ಹೇಳ್ತಿಲ್ಲ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಿಮಗೆ ಬೇಕು ಅನ್ಸಿದ್ರೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಸೊ ಮಚ್. ಅದಕ್ಕೆ ಬೈ ಬಾಯ್.